ನಾನು ನಿಮ್ಮ ಪ್ರೀತಿಯ ಅರುಣ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ದಾವಣಗೆರೆಯಲ್ಲಿ ನಮ್ಮ ಸಂತೋಷ್ ಸರ್ ಒಬ್ಬರಿಗೆ ಪ್ರಾಡಕ್ಟ್ ಕೊಡಿಸಿದ್ರು ಅವ್ರ ದೊಡ್ಡಪ್ಪರಿಗೆ. ಇಲ್ಲಿ ಅವ್ರ ಸಂತೋಷ್ ಸರ್ ಇಲ್ಲೇ ಇದ್ದಾರೆ. ಒಂದು ತಿಂಗಳಾಯ್ತು ಕೊಟ್ಟು. ಅದು ಏನೇನು ರಿಸಲ್ಟ್ ಬಂದಿದೆ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ನನ್ನ ಹೆಸರು ವಿಭುದ್ರಯ್ಯ ಅಂತ. ನಾನು ರಿಟೈರ್ಡ್ ಇಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಆಗಿದ್ದೆ. ಈಗ ನನಗೆ ಒಂದು ಸರಿ ಸ್ಟ್ರೋಕ್ ಕೊಡೋದಿತ್ತು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದೆ. ಆದರೂ ಈಗ ನನಗೆ ತುಂಬ ಹೆಲ್ಪ್ ಅನಿಸುತ್ತೆ ನನಗೆ. ಯಾಕಂದರೆ ಗ್ಯಾಸ್ಟ್ರಿಕ್ ಇತ್ತು, ಸ್ವಲ್ಪ ಕಮ್ಮಿ ಬರ್ತಾಯಿದೆ ಮೊದಲಿಗಿಂತನೂ. ತುಂಬ ಗ್ಯಾಸ್ಟ್ರಿಕ್ ಆಗ್ತಿತ್ತು, 2 ದಿವಸಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ತುಂಬ ತೊಂದರೆ ಆಗ್ತಿತ್ತು. ಈಗ ಈ ಬೆಡ್ ಉಪಯೋಗಿಸಿದ ಮೇಲೆ ನನಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಇದರಿಂದ ಇನ್ನು ತುಂಬ ಆಗ್ಬೋದು, ಫುಲ್ ಎಂತ ಹೋದರೆ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಬೇರೆಯವರಿಗೆ ಯೂಸ್ ಮಾಡೋಕೆ ಕೊಡ್ಬೋದು ನಾವು? ಕೊಡ್ಬೋದು 100% ಚೆನ್ನಾಗಿ 100% ಕೊಡ್ಬೋದು. ಇದರಿಂದ ಹೆಲ್ಪ್ ಆಗದೇ ಆಗುತ್ತೆ. ಒಂದು ತಿಂಗಳಿಗೆ ಇಷ್ಟು ರಿಸಲ್ಟ್ ಬಂದಿದೆ? ಒಂದೇ ತಿಂಗಳು ಆಗಿರೋದು ನಮ್ಮದು. ಓಕೆ, ಒಂದು ತಿಂಗಳಿಗೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಇನ್ನು ಬೇರೆಯವ್ರಿಗೂ ಭಾಳ ಹೆಲ್ಪ್ ಆಗ್ಬೋದು ಅಂತ ಖಂಡಿತ ಅನಿಸುತ್ತೆ. ಅಮ್ಮ, ನಿಮಗೆ ಏನು ಅನಿಸಿತ್ತು ರಿಸಲ್ಟ್ಸ್? ನಮ್ಮ ಮೊದಲು ಮಂಡಿನ ತುಂಬ ಇತ್ತು ಸರ್. ನಮಸ್ಕಾರ, ನನ್ನ ಹೆಸರು ಕುಸುಮ ಇರ್ಬೋದ್ರಿ ಅಂತ. ನನಗೆ ಮಂಡಿನ ತುಂಬ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ, ಒಂದು ಸುಮಾರು ಕಡಿಮೆ ಆಗಿದೆ. ಆಮೇಲೆ ಈಗ ನಮ್ಮನ್ನು ಮುಡುಕ ಬೆಡ್ ತಂದು ಹಾಕಿದ ಮೇಲೆ ಅದರಿಂದ ಸುಮಾರು ಬೆನ್ನಿನೆಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು, ಸ್ವಲ್ಪ ಎಲ್ಲ ಕಡಿಮೆ ಆಗ್ತಾಯಿದೆ, ಪರವಾಗಿಲ್ಲ. ಇದು ನಮಗೆ ಒಳ್ಳೆಯದಾಗಿದೆ. ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ, ಎಲ್ಲರೂ ತಗೊಳ್ಳಿ ಅನ್ನೋದು ನಮ್ಮ ಆಸೆ. ಈಗ 1 ತಿಂಗಳಾಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಇಂಥ ಪ್ರಾಡಕ್ಟ್ ಕೊಟ್ಟಂತ ನಮ್ಮ ಸಾಗರ್ ಜೋಶಿ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ದುಡ್ಡು ಕೊಡೋದು ಮುಖ್ಯ ಅಲ್ಲ, ವಸ್ತುಗಳು ಕೊಟ್ಟಿದ್ದರಿಂದ ಅದನ್ನ 4 ಜನಕ್ಕೆ ಉಪಯೋಗ ಆಗುತ್ತಲ್ಲ, ಅದರಿಂದ ಎಷ್ಟೋ ಜನದ ಕಾಯಿಲೆಗಳು ಗುಣ ಆಗ್ತವೆ. ಅವರು ಹಾಸ್ಪಿಟ್ಲಿಗೆ ದುಡ್ಡು ಹಾಕೋದು ಕಮ್ಮಿ ಆಗುತ್ತೆ ಎಷ್ಟೋ. ಹೌದಾ?